ಓಬೆಲೆಸ ಐಸ ಓಬೆಲೆ ಮಾಲಿ ಐಸ ನಗಿರೆ ಚಾಲಿ ಐಸ ಚಾಲಿರೆ ಬಲ್ಲ ಐಸ ಐಸ ಉಲ್ಲೇಸ ಮೊದಲು ಮಾಡ್ತಾ ಇದ್ರಂತೆ. ಈಗ ಅಣ್ಣ ನೋಡಿ ಫುಲ್ ಡ್ಯಾನ್ಸಿಂಗ್ ಸ್ಟಾರ್ ಅವರೆಲ್ಲರೂ ಇಲ್ಲಿರೋಲ್ಲ. ಅದು ಅದು ಕೆಲಸನ ಎಂಜಾಯ್ ಮಾಡ್ಬೇಕು ಅಂತ ಇವ್ರು ನೋಡಿ ಕಲಿಬೇಕು ನಾವು. ಕನ್ನಡ ನಾಡಿನ ಕರಾವಳಿ ಇಲ್ಲಿ ಹೋಗೋ ಬನ್ನಿ. ನಿಮ್ಮ ಇನ್ನೊಂದು ಬೋಟ್ ಬಗ್ಗೆ ನಿಮ್ಮ ಸ್ನೇಹಿತರದ್ದು ಇರ್ಬೇಕು. ನಂದೇ ಬೋಟು. ನಿಮ್ದೇ ಅದು? ನಂದೇ ಬೋಟು. ಮುಂಚೆ ಮಾಡಿರುವಂತ ಬೋಟ್ ಫಸ್ಟ್ ಅದರಲ್ಲಿ ಹೋಗ್ತಾ ಇರೋದು, ಅದರಲ್ಲೇ ಬಲೆ ಹಾಕೊಂಡು ಹೋಗ್ತಿರೋದು. ಅದು ಇವಾಗೆಲ್ಲ ಸಣ್ಣದಾಗಿದೆ. ಇವಾಗ ಸ್ವಲ್ಪ ದೊಡ್ಡ ದೊಡ್ಡ ಬೋಟ್ ಬೇಕಂತೇಳಿ ಈ ದೊಡ್ಡ ಬೋಟ್ ಮಾಡಿದ್ದೇವೆ ನಾವು. ಸೊ ಈ ತರ ಹೇಳ್ಕೊಳ್ಳೋದು ಸರ್, ಈ ತರ ಹೇಳ್ಕೊಳ್ಳೋದು. ಹೌದು, ಈ ತರ ಹೇಳ್ಕೊಳ್ಳುವಂಥದ್ದು. ಈ ಬಲೆಯನ್ನು ಇಲ್ಲಿ ಸ್ಟೋರ್ ಮಾಡಿದಾಗ ಇದನ್ನ ನಿಲ್ಲಿಸುವಂಥದ್ದು. ಇನ್ನಿಲ್ಲಿ 3 ಜನ, ಅಲ್ಲಿ 3 ಜನ. ಇದನ್ನು ಕೆಳಗಡೆ ಇರುವಂಥ ಲೆಡ್ ನೆಟ್ಸ್ ಏನಿದೆ ಅದನ್ನು ಮೊದಲೇ ನಾವು ಶೇಖರಣೆ ಮಾಡ್ಕೊಳ್ಬೇಕು. ಅದನ್ನು ಶೇಖರಣೆ ಮಾಡ್ಕೊಂಡು ಬಂದ್ರೇ ನಮಗೆ ಅಲ್ಲಿ ಬಲೆ ಜೋಡಣೆ ಮಾಡೋಕ್ಕಾಗುತ್ತೆ. ಇವಾಗ ಇಲ್ಲಿ ಇನ್ನು ಮಾತ್ರ ನಿಮಗೆ ಆವಾಜ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೌಂಡು ಯಾವುದು ಅವರು ಎಳೆಯಕ್ಕೆ ಐಸ ಉಸಪ್ಪ ಅದು ಮುಂಚಿನ ದಿನದಾಯ್ತು. ಈಗ ಇವಾಗದೆಲ್ಲ ಡಿಜೆ ಸಾಂಗ್ ಆಗ್ತಾರಾ? ಸಾಂಗ್ ಆಗ್ತಾರೆ. ಓ, ನಿಮ್ಮ ಇದರಿಂದ ಸ್ಪೀಕರ್ ಇಂದ ಈಗ ಅಂಬ ಇಲ್ಲ, ಈಗ ಸಾಂಗ್ ಹಾಕಿ. ಮುಂಚಿನವರೆಲ್ಲ ಐಲೇಸ ಐಸ ಓಬೆಲೆಸ ಐಸ ಓಬೆಲೆ ಮಾಲಿ ಐಸ ನಗಿರೆ ಚಾಲಿ ಐಸ ಚಾಲಿರೆ ಬಲ್ಲ ಐಸ. ನಾವು ಒಂದು ಕಡೆ ಈ ತರ ಹೇಳಿದ್ರೆ ಅವರು ಐಸ ಅಂತ ಹೇಳಿದ್ದಾರೆ. ಓರೆ ಡಾ ಇಲ್ಲೆಸ ಒಬ್ಬೆಲ್ಲೆಸ ಒಬ್ಬೆಲ ಮಾಲಿ ಡಾ ಇಲ್ಲೆಸ, ಈ ತರ ಅಂಬ ಅನ್ನುವಂಥದ್ದು. ಈಗೆಲ್ಲ ಅದನ್ನೆಲ್ಲ ಸ್ವಲ್ಪ ತುಂಬಾ ಆಧುನಿಕ ಮಾದರಿಯ ತಂತ್ರಗಾರಿಕೆ ಎಲ್ಲ ಬರ್ಲಿಕ್ಕೆ ಹೋಗಿ ಅವರೆಲ್ಲ ಜಾಸ್ತಿಯಾಗಿ ಈ ಸಾಂಗಿಗೆ ಡಿಜೆ ಸಾಂಗಿಗೆಲ್ಲ ಬಲೆಯನ್ನು ಎಳೆಯುವಂಥದ್ದು. ಬಟ್ ಇವತ್ತು ಮೀನುಗಳಿದ್ರೆ ಸ್ವಲ್ಪ ಉಮೇದುವಾರಿಕೆಯಿಂದ ಆವಾಜ್ ಎಲ್ಲ ಹಾಕಿ ಬಲೆಯನ್ನು ಎಳಿತಾರೆ. ಇವನ್ ಮೀನು ಇಲ್ಲ ಅಂದ್ರೂ ಇನ್ನೊಂದು ಬಲೆಯಲ್ಲಿ ಸಿಗ್ತದೆ ನೋಡುವ ಅನ್ನೊಂದು ಆಸೆಯಿಂದ ಎಲ್ಲರೂ ಕೂಡ ಬಲೆಯನ್ನು ಎಳ್ಕೊಳ್ಳುವಂತ ಕೆಲಸಕ್ಕೆ ಇವಾಗ ರೆಡಿ ಆಗಿದ್ದಾರೆ. ನಿರಾಸೆ ಪಡುವಂಗಿಲ್ಲ. ಏನಾದ್ರೂ ಆಗುತ್ತೆ ಅನ್ನುವಂಥ ವಿಶ್ವಾಸ ಹಿಂದಿನಿಂದಲೂ ಇದ್ದಿದೆ, ಇವತ್ತಿಗೂ ಕೂಡ ಇದೆ. ಏನಾದ್ರೂ ಆಗುತ್ತೆ, ಸಮುದ್ರದಲ್ಲಿ ಏನಾದ್ರೂ ಆಗುತ್ತೆ ಅಂದ್ರೆ ಮೀನುಗಾರಿಕೆಯಲ್ಲಿ ಏನಾದ್ರೂ ನಮ್ಗೆ ಇನ್ಕಮ್ ಅನ್ನ ಮಾಡಬಹುದು ಅನ್ನುವಂಥದ್ದು. ಇವತ್ತೊಂದು ರಿಕ್ವೆಸ್ಟ್ ಮಾಡ್ಲಾ? ಡಿಜೆ ಬದಲು ಐಸ ಉಲ್ಲೇಸ ಮಾಡ್ಕೊಂಡು ಮಾಡ್ಬೋದು. ನೋಡುವ, ನಾನು ಅದು ಲಾಸ್ಟ್ ಮೂಮೆಂಟ್ಗೆ ನಿಮ್ಗೆ ಅದನ್ನ ತೆಗೊಳ್ತೇನೆ. ಒಂದು 10 ನಿಮಿಷ ಬಲೆ ಎತ್ತಬೇಕಾದ್ರೆ ಅದನ್ನ ನಾನು ತೆಗೊಳ್ತೇನೆ. ಓಕೆ, ಡಿಜೆ ಸ್ಟಾರ್ಟ್ ಆಗೋಯ್ತು ನೋಡಿ. ಈ ತರ ಬಲೆ ಎಳಿತು ಅಣ್ಣ. ಈ ತರ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ನಡೀತಾ ಇರ್ಬೇಕು. ಕಂಪ್ಲೀಟ್ ಆಗಿ ಮಾಡೋ ಕೆಲಸನ ಖುಷಿ ಪಟ್ಟು ಎಂಜಾಯ್ ಮಾಡ್ಕೊಂಡು ಮಾಡ್ಬೇಕು. ಐಸ ಉಲ್ಲೇಸ ಮೊದಲು ಮಾಡ್ತಾ ಇದ್ರಂತೆ. ಈಗ ಅಣ್ಣ ನೋಡಿ ಫುಲ್ ಡ್ಯಾನ್ಸಿಂಗ್ ಸ್ಟಾರ್ ಅವರೆಲ್ಲರೂ ಇಲ್ಲಿರೋಲ್ಲ. ಒಂದ್ ಸಾಂಗ್ ಮುಗೀತು. ಎಷ್ಟು? ಒಂದು ಅರ್ಧ ಹೇಳಿದ್ವಾ? ಅರ್ಧ ಹೇಳಿದೀವಿ. ಅಷ್ಟೆಲ್ಲ ಡ್ಯಾನ್ಸ್ ಮಾಡಂಗಿಲ್ಲ. ದಬಸ್ರಿ ಅಂಜಲ್ ಸ್ನೇಹಿತರೆ, ಇದು ಅಂಜಲ್ಲು ನೋಡಿ. ಇದಕ್ಕೆ ಶಾರ್ಕ್ ತರ ಅಲ್ಲಿದೆ, ಇದಕ್ಕೆ ಶಾರ್ಕ್ ತರ ಈಗ ಸಿಕ್ಕಿದ ಅಂಜಲ್ಲು. ಅಂಜಲ್ ಬಾಯಿ ಒಳಗಡೆ ನೋಡಿ ಹೇಗಿರುತ್ತದೆ. ದೊಡ್ಡ ಬಾರೆ
डालो मैं तो के सोचा बे एक बार चाहिए बेटा बे कह दे बे दिल बार ಇಂಥ ವಾತಾವರಣ ಸಿಗೋದು ಈ ಸಮುದ್ರ ಬದಿಯಲ್ಲಿ ಮಾತ್ರ ಮಧ್ಯ ಅದೆಲ್ಲ ಒಂಚೂರು ಹಾಕೊಳ್ಳಿಕ್ಕೆಲ್ಲ ಹೊರಗೆ ಬರ್ತಾರೆ ಅಷ್ಟೇ ರಷ್ಟು ಅವರಿಗೆ ಒಂದು 5 ನಿಮಿಷ ಪುನಃ ಹೋಗ್ಕೊಂಡು ಬಲೆ ಎಳಿತಾರೆ. ಸೊ 2 ಅವರ್ ನಾನ್ ಸ್ಟಾಪ್. ಹಾಂ ಸ್ಟಾಪ್ ತಗೊಳ್ಳಿಕ್ಕೆ ಬೇಕಾದ ನೀರಲ್ಲಿ ಇಡೋಕ್ಕಾಗಲ್ಲ, ಹಾಳಾಗಲ್ಲ, ಬಟ್ ನೀರಲ್ಲಿ ಇಡೋದು ಸರಿಯಲ್ಲ. ಅದು ಅಲ್ಲೇನಾದರೂ ದೊಡ್ಡ ದೊಡ್ಡ ಮೀನುಗಳು ಸಿಕ್ಕಾಕೊಂಡು ಇಲ್ಲಾಂದರೆ ಈ ಇದಕ್ಕೇನಂತೆ ಡಾಲ್ಫಿನ್ ಫಿಶ್ ದೊಡ್ಡ ಸೈಜ್ ಬರ್ತದೆ, ಅಂಥ ಫಿಶ್ಗಳೆಲ್ಲ ಬಂದು ಇದರಲ್ಲಿ ಸಿಕ್ಕಾಕೊಂಡ ಮೀನನ್ನು ಕಚ್ತದೆ. ಆವಾಗ ಸ್ವಲ್ಪ ಬಲೆ ಕಟ್ಟಾಗ್ತದೆ, ಸ್ವಲ್ಪ ಅಲ್ಲಿ ಡ್ಯಾಮೇಜ್ ಆಗ್ತದೆ, ಸ್ವಲ್ಪ ಹೋಲ್ ಥರ ಆಗುತ್ತೆ. ಅದರ ಹೊರಗಡೆ ಅದರಿಂದ ಅಗೂರಕ್ಕೆ ಹೊರಗೆ ಹೋಗ್ತದೆ, ಬಿಟ್ಟರೆ ಬಲೆಯಲ್ಲಿ ಹೋಗಲ್ಲ. ಇಲ್ಲ, ಇದು ಯಾವುದು ಜಾಗ ಇದು ನಾವು ಬಂದಿರೋ ಜಾಗ ಇದು ಸಾಧಾರಣ ಉಚ್ಚಿಲ, ಅದು ಕಾಪು ಲೈಟ್ ಹೌಸ್. ಕಾಪು ಹತ್ರ ಇದೀವಿ. ಹಾಂ, ಕಾಪ್ಗಿಂತ ಸ್ವಲ್ಪ ದಕ್ಷಿಣದಲ್ಲಿದ್ದೇವೆ. ಉಚ್ಚಿಲ ತರ್ತಾ ಇದ್ದೇವೆ. ಕಾಪುಯಿಂದ 5 ಕಿಲೋಮೀಟರ್ ದೂರ ಇದ್ದೇವೆ. ಇದು ಮೊನ್ನೆ ಕಟ್ಟಾಗಿರೋದು. ಏನಿದು? ಅದು ಡ್ರಮ್, ಈ ಥರ ಡ್ರಮ್ ಪಾಪ್ಯುಲರ್ ಅಂತ ನೋಡಿ. ಜನಗಳಿಗೆ ತುಂಬಾ ತಾಗ್ತದೆ ಪಾಪ ಅವರು. ಇದು ಡ್ಯಾಮೇಜ್ ಆಗಿರೋದು ಹೇಗೆ, ಈ ಬೆಲೆ ಎಲ್ಲ ಎತ್ತಬೇಕಾದ್ರೆ ಸ್ವಲ್ಪ ಲೋಡ್ ಸ್ವಲ್ಪ ಜಾಸ್ತಿ ಆಗಿದ್ರೆ ಅದು ಡ್ಯಾಮೇಜ್ ಆಗುತ್ತೆ. ಒಂದು ಫಸ್ಟಿಗೆ ನಾವು ಈ ಥರ ಆ ಬೆಲೂನ್ ಥರ ಮಾಡಬೇಕಾದ್ರೆ ಎಳ್ಕೊಳ್ಳುವಂಥದ್ದು ಡ್ರಮ್ಮು. ಮೆಷನ್ಗೆ ಜಾಯಿಂಟ್ ಬೆಲ್ಟಿಂದ ಕೆಳಗಡೆ ಇದಕ್ಕೆ ಸಾಧನೆ ಎಲ್ಲ ಮಾಡಿಸ್ಕೊಂಡು ಇದನ್ನು ಮೆಷಿನರಿಯಿಂದ ನಾವು ಎಳೆಯುವಂಥದ್ದು. ಬಟ್ ಅದೇನಾಗಿದೆ, ಮುಂಚೆ ಏನಾಗಿದೆ ಅಂದರೆ ಕಬ್ಬಿಣದ ಬರ್ತಾಯಿತ್ತು ಈ ಥರ ವೀಲ್. ಈ ಥರ ಈಗ ಏನಾಗಿದೆ ಅಂದರೆ ಆ ಕಬ್ಬಿಣದ ಹಾಕಿದರೆ ಇಂಥ ರೋಪ್ಗಳು ನಾವು ವರ್ಷಕ್ಕೆ 3 ಬಂಡಲ್ ರೋಪ್ ಹಾಕಬೇಕಾಗುತ್ತೆ. ಒಂದು ಬಂಡಲ್ ರೋಪಿಗೆ ಸಾಧಾರಣ ಒಂದು 25,000ದಿಂದ 30,000 ರೂಪಾಯಿ ಇದೆ. 3 ಬಂಡಲ್ ರೋಪ್ ಅಂದರೆ ವರ್ಷಕ್ಕೆ 1 ಲಕ್ಷಕ್ಕಿಂತ ಮೇಲೆ ಖರ್ಚಾಗುತ್ತೆ. ಆವಾಗ ಏನಾಗ್ತದೆ, ಅದೊಂದು ರೋಪ್ ಹೋಗೋದು ಬಿಟ್ಟರೆ ಮತ್ತೆ ನಮ್ಮ ಆ ಥರ ರಿಂಗ್ಗಳಿದಾರ ಅದರಿಂದ ಡ್ಯಾಮೇಜ್ ಆಗಲಿಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ಇವಾಗ ಏನಾಗಿದೆ ಅಂದರೆ ಇವಾಗೆಲ್ಲ ಸ್ಟೀಲ್ ಈ ಥರ ಅಲ್ಯೂಮಿನಿಯಂ ಬಂದಿದೆ. ಒಂಥರ ಕಾಸ್ಟನ್ ಅಲ್ಯೂಮಿನಿಯಂ ಪ್ರಾಡಕ್ಟ್ ಮಾಡುವಾಗ ಕಂಪನಿಯವರು ಏನು ಮಾಡ್ತಾರೆ ಅಂದರೆ ಇದಕ್ಕೆ ಸೇಲಿಗೋಸ್ಕರವಾಗಿ ಏನೇನೋ ಅಳವಡಿಸ್ತಾರೆ ಕೆಲವರೆಲ್ಲ. ಕೆಲವು ಕಂಪನಿಗಳು ಒಳ್ಳೇದು ಮಾಡ್ತಾರೆ. ಈ ಮಾಡ್ಕೊಂಡು ಬಿಟ್ಟರೆ ನಮ್ಮಂಥವ್ರಿಗೆ ಇಲ್ಲಿ ಏನಾಗ್ತದೆ ಅಂತ ದೊಡ್ಡ ಎಫೆಕ್ಟ್ ಆಗುತ್ತೆ. ಇದು ಡೇಂಜರ್ ಸರ್. ಏನಂದರೆ ಅಷ್ಟು ವೆಯ್ಟ್ ಇರುವಂಥ ಬಲೆ, ಆ ಲೆಡ್ಸ್ ಮತ್ತು ಆ ಬಲೆ ವೆಯ್ಟನ್ನು ಎಲ್ಲ ಅದನ್ನ ಸ್ಟೋರ್ ಮಾಡ್ಕೊಂಡು ಬರಬೇಕಾಗುತ್ತೆ. ವೆಯ್ಟ್ ಮೇಲೆ ಅದ್ರ ಮೇಲೆ ಡಿಫೆಂಡ್ ಆಗಿರ್ತದೆ, ಇದ್ರ ಮೇಲೆ ಡಿಫೆಂಡ್ ಆಗಿರ್ತದೆ. ಬಟ್ ಈ ಲೋಡಿಗೆ ಒಂದು ವೇಳೆ ಕಟ್ಟಾದರೆ ಎಷ್ಟೋ ಜನರಿಗೆ ಕಾಲು ಕಟ್ಟಾದಂಥದ್ದು, ಕೈ ಕಟ್ಟಂಥದ್ದು ತುಂಬ ಜನರಿಗೆ ಇದೆ. ಇದು ತಾಗಿ ಅಲ್ಲ, ಲೋಡಿಗೆ ಅಲ್ಲೇ ಕಟ್ಟಾದ ಕೂಡಲೇ ಏನಾಗ್ತದೆ ಅಂದರೆ ರೋಪಿನ ಒಂದು ಇದು ಏನು ವೆಯ್ಟಿಗೆ ಈಚೆ ಎಳಿತದೆ ಒಂದೇ ಸಲ, ಈ ಸಲ ಆರ್ತದೆ. ಆರುವಾಗ ಇಲ್ಲಿ ಎಲ್ಲಾದ್ರ ಪಕ್ಕ ನಾವು ಆವಾಗ ಇದ್ದಿದ್ರಲ್ಲಿ ನಾವು ಇಲ್ಲಿ ಬಡ್ಕೊಂಡು ಅಲ್ಲಿ ಎಲ್ಲ ರೋಪ್ ಎಲ್ಲ ಸುತ್ತಾಕೊಂಡಿದ್ದೇನೆ, ಅವರಿಗೆಲ್ಲ ತಾಗಿದೆ. ತುಂಬ ಜನರಿಗೆ ಕಾಲ್ ಡ್ಯಾಮೇಜ್, ಕೈ ಡ್ಯಾಮೇಜ್ ಎಲ್ಲ ತುಂಬ ಜನರಿಗೆ ಆಗಿದೆ. ಇವನ್ ಒಂದು 2-3 ಜನ ಡೆತ್ ಕೂಡ ಆಗಿದ್ದಾರೆ ಓಡಿಸ್ಕೊಂಡು ಅವರು. ಇದು ಲಾಸ್ಟ್ ಮೂಮೆಂಟ್ಗೆ ಕಟ್ಟಾಗೋದು, ಬೇಗದಲ್ಲೆಲ್ಲ ಕಟ್ಟಾದರೆ ಅದು ಡೂಪ್ಲಿಕೇಟ್ ಅಂತೇಳಿ ಲೆಕ್ಕ. ಕಂಪನಿಯವರಿಗೆ ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, 10 ರೂಪಾಯಿ ಇನ್ವೆಸ್ಟ್ಮೆಂಟ್ಗೆ ಸ್ವಲ್ಪ ಕಾಸ್ಟ್ಗೆ ಜಾಸ್ತಿ ತಗೊಂಡ್ರು ಅಡ್ಡಿಲ್ಲ. ಇವನ್ ಪರ್ಫೆಕ್ಟ್ ದೆನ್ ದಿ ಬೆಟರ್ ಇರುವಂಥ ಮೆಟೀರಿಯಲ್ಸನ್ನು ನಮ್ಗೆ ಕೊಡಬೇಕು ಮೀನುಗಾರರಿಗೆ. ಇದರಿಂದ 35 ಜನರ ಒಂದು ಬದುಕಿನ ಪ್ರಶ್ನೆ ಅದು. ಇದರಲ್ಲಿ 1-2 ಸಂಸಾರದವ್ರದ್ದು ಏನಾದರೂ ಡ್ಯಾಮೇಜ್ ಆಗಿದ್ರೆ ಅವರಿಗೆ ಯಾರು ಇಲ್ಲ. ನಾವಂತೂ ಇನ್ಕಮ್ಮು ಲಾಸ್ಟ್ವರೆಗೆ ಪೆನ್ಷನ್ ಥರ ಕೊಡೋಕ್ಕಾಗಲ್ಲ. ಬಟ್ ನಮ್ಮೊಟ್ಟಿಗೆ ಇದ್ದವರಿಗೆ ಸೋರ್ಸ್ ಕೊಡ್ತೇವೆ. ಬಿಟ್ಟರೆ ನಮ್ಮಲ್ಲಿ ಅವಧಿ ಮುಗಿದ ನಂತರ ಅವ್ರಿಗೆ ಏನಾದರೂ ಡ್ಯಾಮೇಜ್ ಆಯ್ತಂದರೆ ನಮ್ಮ ಸಂಘಟನೆಯಿಂದ ಒಂದು ಚೂರುಪಾರು ಏನಾದರೂ ಸಹಕಾರ ಮಾಡುವಂಥ ವ್ಯವಸ್ಥೆ ಮಾಡ್ಕೊಳ್ಬೋದು. ನಮ್ಮ ಮೀನುಗಾರ ಸಮುದಾಯದ ಸಂಘಟನೆಗಳಿವೆ, ಅವ್ರಿಗೇನಾದರೂ ಈ ಥರ ಆಗಿದೆ ಅಂತ, ಡ್ಯಾಮೇಜ್ ಆಗಿದೆ ಅಂತ. ನಾವೇನಾಗ್ತದೆ ಅಂದರೆ ಈ ವರ್ಷದ ಕೊನೆಯವರೆಗೆ ಅವ್ರಿಗೆ ಏನಾದರೂ ನಮ್ಮ ಇನ್ಕಮಲ್ಲಿ ಅವ್ರಿಗೆ ಕೊಡುವಂಥದ್ದು ವ್ಯವಸ್ಥೆ ಮಾಡ್ತೇವೆ. ಏನೋ ಸ್ವಲ್ಪ ಸಾಕ್ಬೋದು ಅಷ್ಟೇ. ನೆಕ್ಸ್ಟ್ ನಾವು ಅಂಥವ್ರನ್ನ ನಾವು ಬೇರೆ ಜನಗಳನ್ನು ಮಾಡ್ಕೊಳ್ಳಿಗೋಸ್ಕರವಾಗಿ ಇಂಥದ್ದನ್ನು ಮಾಡುವಾಗ ದಯವಿಟ್ಟು ಕಂಪನಿಯವರು ಒಳ್ಳೆ ಇರುವಂಥದ್ದು ಪ್ರಾಡಕ್ಟನ್ನು, ಕ್ವಾಲಿಟಿ ಇರುವಂಥದ್ದನ್ನು ನಮಗೆ ಕೊಡಿ. ಅದಕ್ಕೆ ಬೇಕಾದರೆ ಸಾಧನೆಗೆ ಒಂದು 10 ರೂಪಾಯಿ kg per kg ಮೇಲೆ ಜಾಸ್ತಿ ತಗೊಂಡ್ರು ಪರವಾಗಿಲ್ಲ.
ರಿಂಗು ನಿಮ್ಮಲ್ಲೇ ಕಟ್ಟಾಗಿರೋದು? ಹೌದು, ನಮ್ಮಲ್ಲಿ ಮೊನ್ನೆ ಕಟ್ಟಾಗಿರೋದು. ಆ ಗೇಟ್ ಆಯ್ತಾ ಯಾರಿಗಾರು? ಇಲ್ಲ, ಅವಾಗ ಯಾರು ಇರಲಿಲ್ಲ ಇಲ್ಲಿ. ಎಲ್ಲ ಯಾರು ಇರಲಿಲ್ಲ, ಆ ಕಡೆ ಇದ್ದಿದ್ರೆಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಕಟ್ಟಾಗಿದೆ ಅದು. ಲಾಸ್ಟ್ ಉದಾಹರಣೆಗೆ ಇವರು ನಿಂತಿದ್ದಾರೆ, ಕಟ್ಟಾರು ಕಾಲ್ ಹೊಡೆದ್ರೆ ಕಾಲ್ ಔಟ್. ಅಲ್ಲಿಂದ ಇಲ್ಲಿ ಬರ್ತದೆ, ಇಲ್ಲಿಂದ ಅಲ್ಲಿ ಬರ್ತದೆ, ಎರಡು ಕಡೆಗೆ ಹಾರ್ತದೆ. ಎಲ್ಲಿ ಹಾರ್ತದೆ ಅಂತ ಹೇಳೋಕ್ಕಾಗಲ್ಲ, ಡೇಂಜರ್. ಈಗೆಲ್ಲ ಬೋಟಿಗೆ ಹೊಟ್ಟದ ಯಾರು? ಅವ್ರು ಮೀನು ಹುಡುಕ್ತಾ ಹೋಗ್ತಾ ಇದ್ದಾರೆ. ಹುಡ್ಕೊಂಡು ಎಲ್ಲಿ ನಮ್ಮ ಬೋಟ್ ಅಡಿಗೆ ಹಾರ್ತದೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲ, ಈಗ ನೀವೇನೋ ಹೇಳಿದ್ರಲ್ಲ, ಇದು ಕ್ಯಾಮ್ರಾ ಇರ್ತದೆ, ಟಿವಿಲಿ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಈ ಮೀನುಗಳೆಲ್ಲ ಕಾಣಿಸಲ್ಲ. ಹಾಂ, ತಪ್ಪ ಇರ್ಬೇಕು. ಮೀನು ರಾಶಿಯಾಗಿ ನಾವೇನು ಹೇಳ್ತೇವೆ, ತೆಪ್ಪ ಅಂತ ಹೇಳ್ತೇವೆ. ತೆಪ್ಪ, ಗುಂಪಾಗಿರುವಂಥ ಮೀನುಗಳು ಬಂದರೆ ಮಾತ್ರ ಅದರಲ್ಲಿ ಸಹ ಜಾಸ್ತಿ ಬೂತಾಯಿ ಮೀನುಗಳು ಅಂತ ಮೀನುಗಳು ಅದರಲ್ಲಿ ಬರುತ್ತೆ. ಮತ್ತು ಬಂಗಡೆ ಮೀನು ಬರುತ್ತೆ ಅನ್ನುವಂಥದ್ದಲ್ಲ, ತೋರ್ತದೆ ಅಲ್ಲಲ್ಲ ಒಂಥರ ಡಾಟ್ಸ್ ಥರ. ನಾವು ಟಿ ವಿ ಹಾಕೊಂಡು ಕೂಡಲೇ ಇದ್ರ ಫಿಲ್ಮ್ ಮೊದಲು ಒಂಥರ ಚಿಕ್ಕ ಇರ್ತದಲ್ಲ, ಸೊಳ್ಳೆ ಪರ್ದೆ ಥರ ಇರ್ತದಲ್ಲ, ಆ ಥರ ಒಂದ್ಸಲ ತೋರಿಸ್ತದೆ ನಮಗೆ. ದಪ್ಪಾಗಿದ್ರೆ ರಾಶಿ ಮೀನಿದ್ರೆ ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಹಳದಿ ಕಲರ್ಗಿಂತ ಕೆಂಪು ಕಲರೇ ಬರುತ್ತೆ, ರೆಡ್ ಕಲರೇ ಬರುತ್ತೆ. ವಿಡಿಯೋ ಬರಲ್ಲ. ಅಡಿಯಲ್ಲಿ ಏನ್ ಅಡ್ಡ ಬರ್ತದೆ ಅಂತ ಗೊತ್ತಾಗುತ್ತೆ. ಫುಲ್ ರೆಡ್ ಆಗ್ಬಿಡ್ತದೆ ಅದು. ಅವು ಫುಲ್ ದಪ್ಪ ಮೀನು, ರಾಶಿ ದಪ್ಪಗೆ ಮೀನಿದ್ರೆ ರೆಡ್ ಆಗಿರ್ತದೆ. ಅದು ಸ್ವಲ್ಪ ಕಡಿಮೆ ಅಂದ್ರೆ ಈ ತರ ಲೈಟ್ ಆರೆಂಜ್ ಮಿಕ್ಸ್ ರೆಡ್ ಆರೆಂಜ್ ಮಿಕ್ಸ್. ದಪ್ಪ ಮೀನು ಅಡಿಯಲ್ಲಿ ಇದ್ರೆ ರೆಡ್ ಆಗಿಬಿಡ್ತದೆ. ಟಿವಿ ಅವಾಗ ಟಿವಿ ಅದು ಅಂದಾಜು ನೋಡಿಕೊಂಡು ಅಲ್ಲಿ ನಿಂತ್ಕೊಳ್ಳೋದಿಲ್ಲ ಡ್ರೈವರ್, ಅಲ್ಲಿಂದ ಅವ್ರು ನೋಡ್ಕೊಂಡು ಹೊಡಿತಾರೆ ಇವರು ಅಂದಾಜು ಮೇಲೆ. ಅದು ಮಧ್ಯೆ ಮಾಡ್ಕೊಂಡು ರಾತ್ರಿ ಹೊಡಿಬೋದು, ಹಗಲಿ ಹೊಡಿಬೋದು, ಯಾವಾಗಲೂ ಹೊಡಿಬೋದು. ನೀರು ಅಡಿಯಲ್ಲಿ ಇರ್ತದೆ. ಮೀನು ಅಡಿಯಲ್ಲಿರುವಂಥ ಮೀನುಗಳ ವೇ ಸ್ವಲ್ಪ ಕಡಿಮೆ, ಹೋಗುವಂಥ ವೇ ಸ್ವಲ್ಪ ಕಡಿಮೆ. ಫಾಸ್ಟಾಗಿ ಹೋಗಲ್ಲ, ಅವರು ಫಾಸ್ಟ್ ಮೂಮೆಂಟಲ್ಲಿ ಹೋಗಲ್ಲ, ಒಂದೇ ಸರ್ನ ಹೋಗ್ತಾನೆ ಇರ್ತದೆ. ಅದೇ ಮೀನು ಮುಂಚೆ ಒಂದು 10-20 ವರ್ಷ ಮುಂಚೆ ನರಡ್ ಅಂತ ಹೇಳ್ತಾರೆ. ಅದೇ ಈ ನಾವು ಅನ್ನ ಬೇಯಿಸ್ಬೇಕಾದ್ರೆ ಒಂಥರ ಗುಳ್ಳೆಗಳು ಬರ್ತಾವಲ್ಲ, ನೀರಲ್ಲಿ ಬಬಲ್ ಬರ್ತಾವಲ್ಲ, ಅದೇ ತರ ನೀರಲ್ಲಿ ಬಬಲ್ ಬರ್ತದೆ. ನೀರಲ್ಲಿ ಸಣ್ಣ ಬಬಲ್ ಬರ್ತದೆ, ಚಿನ್ನದು. ಗಮನಿಸಬೇಕು, ನೀರಡಿಯಲ್ಲಿ ಬರ್ತಾ ಇರ್ತದೆ ಗುಳ್ಳೆ 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 ಗುಳ್ಳೆ. ನೀರಡಿಯಲ್ಲಿ ಮೀನು ಹೋಗ್ತಾನೆ, ಅಡಿಯಲ್ಲಿ ಮೀನು ಹೋಗ್ತಾ ಇರಲಿಲ್ಲ. ಈ ನೀರ್ ಮೇಲೆ ಬಬುಲ್ ತರ ಗುಳ್ಳೆ ತರ ಬಂದ್ಬಿಟ್ರೆ ಅದು ನಾವು ಮೀನು ಯಾವ ಕಡೆ ಹೋಗ್ತದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ. ಬೋಟ್ ನಿಲ್ಸ್ಕೊಂಡು ಎಲ್ಲಿಂದ ಎಲ್ಲಿ ಬೀಳ್ಕೊಂಡು ಹೋಗ್ತದೆ, ಇಲ್ಲಿಂದ ಆ ಕಡೆ ಬೀಳ್ಕೊಂಡು ಹೋಗ್ತದ, ಇಲ್ಲಿಂದ ಈ ಕಡೆ ಬೀಳ್ಕೊಂಡು ಹೋಗ್ತದ, ಇಲ್ಲಿಂದ ಪುನಃ ಸೀದಾ ಕೆಳಗೆ ಹೋಯ್ತಾ, ಅದನ್ನೆಲ್ಲ ನೋಡ್ಕೊಂಡೇ ಬಲೆ ಹಾಕ್ಬೇಕು. ಇಲ್ಲಾಂದ್ರೆ ಬಲೆ ಮೀನ್ ಸಿಗಲ್ಲ. ಮತ್ತೆ ಮೀನು ಓಡೋ ಮೀನು ಬಂಗಡೆ ಇರ್ತದೆ, ಅದು ಖಾಲಿ ರಿಫ್ಲೆಕ್ಟ್ ಆಡಿದ ಬಂಗಡೆ ಹೇಗೆ ಓಡ್ತದಂತ ದೂರದಂಗೆ ಬರುವ ತಲೆ ಹಿಡ್ಕೊಂಡು ನಾವು ಬಲೆ ಹೊಡಿದು ಮೀನು ಹೊಡಿತಾ ಇದೆ. ನಾವೀಗ ಬೋಟ್ ಹೋಗ್ತಂದ್ರೆ ಬೋಟ್ ಅಡಿಯಲ್ಲಿ ಮೀನು ಓಡ್ತಾ ಇರ್ಬೇಕಾದ್ರೆ ಅದು ಯಾವ ಕಡೆ ಓಡ್ತದೆ ಅಂತ. ನಾವು ಬೋಟ್ ಮೇಲಿಂದ ಹೋಗ್ಬೇಕಾದ್ರೆ ಈ ಕಡೆ ಓಡಿದ್ರೆ ಈ ಕಡೆ ಹೋಗ್ತದಂತ, ಮುಂದೆ ಓಡಿದ್ರೆ ಮುಂದೆ ಹೋಗ್ತದಂತ, ಈ ಕಡೆ ಓಡಿದ್ರೆ ಈ ಕಡೆ ಹೋಗ್ತದಂತ. ಅದನ್ನು ಬೋಟ್ ತಿರ್ಸಿಬಿಟ್ಟು ಅದರ ತಲೆ ಭಾಗ ಒಳಗೆ ಬೀಳುವಾಗೆ ನಾವೀಗ ದೋಣಿ ಹೋಗ್ತಾ ಇದೆ, ಉದಾಹರಣೆಗೆ ಆ ದೋಣಿ ಹೋಗ್ತಾ ಇದೆ, ಆ ದೋಣಿಯನ್ನು ನಾವು ಒಳಗೆ ಹಾಕಬೇಕಾದ್ರೆ ಯಾವ ರೀತಿ ಹೊಡಿಬೇಕು, ಇಲ್ಲಿಂದ ಹೀಗೆ ಬಿಟ್ಕೊಂಡು ಸರ್ಕಲ್ ಹಾಕೊಂಡು ಅಲ್ಲಿ ಒಳಗೆ ಹಾಕ್ಬೇಕು. ಅದೇ ತರ ಮೀನನ್ನ ಹಿಂದೆ ಇಟ್ಟು ಬಲೆಯನ್ನು ಮುಂದೆ ಹಾಕೊಳ್ಬೇಕು ನಾವು. ಆ ತರ ಈ ಚೀಲಕ್ಕೆ ಇದ್ರ ಹತ್ರ ಬರಬೇಕಾದ್ರೆ ಅದು ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಆ ತರ ಗೊತ್ತಾಯ್ತು. ಮೀನಿಲ್ಲಿ ಹೋಗ್ತಾ ಇದ್ರೆ ನೀವು ಅದನ್ನ ಫುಲ್ ಬಂದು ಚೇಸ್ ಮಾಡಿ ಮುಂದೆ ನಿಂತ್ಕೋಬೇಕು. ಚೇಸ್ ಮಾಡ್ಕೊಂಡು ಪೊಲೀಸ್ನವರು ಯಾವ್ದೋ ಕಳ್ಳಾರಿ ಹೋಗಿ ಹಿಡಿತಿರಲ್ಲ ಆ ತರ. ಹಾಗೆ ಕೆಲಸ ಅದೇ ಮೀನು ಹಿಂದಿರ್ತದೆ, ಅವು ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಅವಾಗ ಈ ಬಲೆ ಖಾಲಿ ಆಗ್ತದೆ ನಮ್ಗೆ. ಸುತ್ತು ಬರುವಾಗ ರೋಪಲ್ಲಿ ರೋಪ್ ಆಗ್ತದೆ, ಆ ರೋಪ್ ಆವಾಗ ಮೀನೆಲ್ಲ ತುಂಬ ತೊಂದರೆ ಕೊಡುತ್ತೆ. ಯಾಕಂದ್ರೆ ಮೀನು ಹೀಗೆ ಬರ್ತಾ ಮೀನು ನಮ್ಗೆ ತಿರುಗಿ ವಾಪಸ್ ಹೋಗ್ತದೆ. ಜಾಸ್ತಿ ಆವಾಗ ನಮ್ಗೆ ದೊಡ್ಡ ಬಲೆ ಆಗ್ತದೆ. ಒಂದೇನಂದ್ರೆ ಕಲ್ತಂತ ಸ್ಟೂಡೆಂಟ್ಸ್ ಗೌರ್ಮೆಂಟಿಗೆ ಹೊರೆ ಆಗದಾಗೆ, ಸರ್ಕಾರಕ್ಕೆ ಹೊರೆ ಆಗದಾಗೆ ಯಾವುದೇ ಬೇಡ, ಇಂಪ್ಲುಯೆನ್ಸ್ ಬೇಡ, ಮನಿ ಬೇಡ. ಈ ಕೆಲಸ ಮಾಡ್ತೇನೆ ಅನ್ನುವಂಥ ಒಂದು ಹುಮ್ಮಸ್ಸು ಇರಬೇಕು. ನಾನು ಮಾಡಿ ಏನಾದರೂ ಇಲ್ಲದ್ರಲ್ಲಿ ನನ್ನ ಮನೆಯವ್ರನ್ನ, ನನ್ನ ತಂದೆ ತಾಯಿಯವ್ರನ್ನ, ನನ್ನ ಅಣ್ಣ ತಮ್ಮದನ್ನು ಓದಿಸ್ತೇನೆ, ತಂದೆ ತಾಯಿಯವ್ರನ್ನ ಸಾಕ್ತೇನೆ ಅನ್ನುವಂಥ ಒಂದು ಮನಸ್ಸಿದ್ರೆ ದೇವರು ಸಮುದ್ರದಲ್ಲಿ ದುಡಿದವನಿಗೆ ಇಷ್ಟುವರೆಗೆ ಯಾರಿಗೂ ಕೂಡ ಮೋಸ ಮಾಡಿಲ್ಲ. ಒಂದು ನಾವು ಸರ್ಕಾರಕ್ಕೆ ಹೊರೆ ಕೊಡದೆ, ಸರ್ಕಾರದಲ್ಲಿ ನಮಗೆ ಕೆಲಸ ಕೊಡಬೇಕನ್ನೋ ಒತ್ತಾಯವನ್ನು ಕೊಡದೆ, ನಮ್ಮದಾದಂಥ ಕಾಯಕದಲ್ಲಿ ಎಷ್ಟೋ ಲಕ್ಷಾಂತರ ಮಂದಿ ಈ ಮೀನುಗಾರಿಕೆಯನ್ನು ತೊಡಗಿದ್ದಾರೆ. ಇಲ್ಲದಿದ್ದರೆ ಸರ್ಕಾರಕ್ಕೆ ನಾವು ತುಂಬ ಹೊರೆಯನ್ನು ಈ ಕೆಲಸ ಇಲ್ಲ ಅಂದರೆ, ನಮ್ಮ ಮೀನುಗಾರಿಕೆ ಅನ್ನುವಂಥದ್ದು ಒಂದು ಕೆಲಸ ಇಲ್ಲ ಅಂದರೆ ಎಲ್ಲದಕ್ಕೂ ನಾವು ಸರ್ಕಾರದ ಮೇಲೆ ಅವಲಂಬಿತವಾಗಿರಬೇಕಾಗುತ್ತೆ. ನಾವು ಕಲ್ತಿದ್ದೇವೆ, ಕಲ್ತದಕ್ಕೆ ನಮಗೆ ಕೆಲಸ ಕೊಡಿ, ನೀವು ಅಷ್ಟು ವರ್ಷದಿಂದ ಒಂದೊಂದೇ
ಚುನಾವಣೆ ಬರಬೇಕಾದ್ರೆ ನಾವು ಇಷ್ಟು ಎಂಪ್ಲಾಯರ್ಸ್ಗಳಿಗೆ ಕೆಲಸ ಕೊಡ್ತೇವೆ, ನಾವು ಇಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ ಅಂತ ಹೇಳ್ತೇವೆ. ಆ ಉದ್ಯೋಗ ಎಷ್ಟು ಸೃಷ್ಟಿ ಮಾಡಿದರೂ ಇಂಥ ಒಂದು ಮೀನುಗಾರಿಕೆ ಇಲ್ಲ ಅಂತಂದರೆ ಎಷ್ಟೋ ಜನ ನಿರಾಶ್ರಿತರಾಗಿ ನಿರ್ಗತಿಕರಾಗಿ ನಿರುದ್ಯೋಗಿಗಳಾಗುವಂಥದ್ದು ತುಂಬ ಇದೆ. ಅದಕ್ಕೋಸ್ಕರ ಆ ನಿರುದ್ಯೋಗವನ್ನು ಹೋಗಲಾಡಿಸುವ ಒಂದು ಕೆಲಸ ನಮ್ಮ ಮೀನುಗಾರಿಕೆಯಲ್ಲಿ ಆಗ್ತಾ ಇದೆ. ಎಷ್ಟು ನಾವೆಣಿಸ್ಬೋದು 1ನೇ ಕ್ಲಾಸ್ 2ನೇ ಕ್ಲಾಸ್ ಕಲ್ದವ್ರು, ಇವನ್ ಬ್ರಿಲಿಯಂಟ್ ಸ್ಟೂಡೆಂಟ್ ಡಿಗ್ರಿ ಗ್ರಾಜ್ಯುಯೇಟೆಡ್ ಇದ್ದಾರೆ. ನಮ್ಮ ಇದರಲ್ಲಿಲ್ಲ, ಕೆಲವೊಂದು ಬೋಟಲ್ಲಿ ಇದ್ದಾರೆ, ಡೀಪ್ ಸೀ ಟ್ರಾಲರಲ್ಲಿ, ಈ ಪರ್ಸಿನ್ ಮೀನುಗಾರಿಕೆಯಲ್ಲಿ ಕೂಡ ಇದ್ದಾರೆ. ಡಿಗ್ರಿ ಕಲ್ತವ್ರು ಕೆಲಸ ಇಲ್ಲ, ಬಟ್ ಇದರಲ್ಲಿ ಇನ್ಕಮ್ ಏನಾದರೂ ನಾವು ಮಾಡ್ಬೋದು ಅನ್ನುವಂಥ ಒಂದು ಆಸೆಯಿಂದ ಮಾಡಿದ್ದಾರೆ. ತುಂಬ ಜನ ಒಳ್ಳೆಯದಾಗ್ತಾರೆ, ತುಂಬ ಜನ ಅವರವರ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಆದರೂ ಈ ಕೆಲಸದಷ್ಟು ಕಷ್ಟ ಬೇರೆ ಯಾವ ಕೆಲಸ ಯಾವುದಿಲ್ಲ. ರಾತ್ರಿ ಇಲ್ಲ, ಹಗಲಿಲ್ಲ, ಮನೆ ಇಲ್ಲ, ಮಠ ಇಲ್ಲ, ಹೆಂಡತಿ ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ಎಷ್ಟು ದಿನ ಆದರೂ ನಾವು ಸಮುದ್ರದಲ್ಲಿ ನೀರಲ್ಲಿ ತೇಲೋಡೋರು. ಹೌದು, ಫಾರಿನ್ಗೆ ಹೋಗುವಂಥದ್ದು ಬೇರೆ, ಔಟ್ ಆಫ್ ಕಂಟ್ರಿಗೆ ಹೋಗುವಂಥ ಕೆಲಸ ಬೇರೆ. ಇವನ್ ಅವನು ಅಲ್ಲಿ ಇನ್ಕಮ್ ಮಾಡಿದರೆ ಅಲ್ಲೇ ಒಂದು ಜನ್ರೇಷನ್ ಸಿಚುವೇಶನ್ಗೆ ಸಿಟಿಜನ್ಶಿಪ್ಗೆ ಅವ ಒಗ್ಗಿಕೊಂಡಾದ ನಂತರ ಅವರ ಫ್ಯಾಮಿಲಿ ಅವರಲ್ಲಿ ಹೋಗಿ ಸೆಟ್ಲ್ ಆಗುವಂಥದ್ದಿದೆ. ಅಲ್ಲೇ ಸೆಟ್ಲ್ ಆಗ್ತಾರೆ. ಇಲ್ಲಿ ಹಾಗೆ ಅಲ್ಲ, ರಾತ್ರಿ ಹಗಲು ದುಡಿಬೇಕು, ನಮ್ಮವ್ರನ್ನ ಸಾಕಬೇಕು. ಎಲ್ಲರನ್ನ ಸಾಕಲಿಕ್ಕೆ ಒಂದು ಸಮುದ್ರ, ಗಂಗಾ ಮಾತೆ ಒಡಲಲ್ಲಿ ಇದ್ದಂಥ ಒಂದು ಚಿನ್ನವನ್ನು ಕಾಲಕ್ಕೆ ನಮ್ಮ ಮೀನುಗಾರಿಗೆ ಒದಗಿಸಿಕೊಡ್ತಾ ಇದ್ದಾರೆ. ಭಾಳ ಒಂದು ಕಷ್ಟಪಟ್ಟು ದುಡಿಯುವಂಥ ಕಾಯಕ ಅಂದರೆ ಮೀನುಗಾರಿಕೆ. ಇದರಷ್ಟು ಕಷ್ಟ ನಮ್ಮ ಲೆಕ್ಕದಲ್ಲಿ ಯಾವ ಕಾಯಕವೂ ಇಲ್ಲ. ಈಗ ಮೇಲ್ಗಡೆ ಯಾರಾದರೂ ಕೂಲಿ ಕಾರ್ಮಿಕನಾಗಿ ದುಡಿಬೇಕಾದ್ರೆ 9 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡ್ತಾನೆ, 5 ಗಂಟೆಗೆ ಕೆಲಸ ಬಿಡ್ತಾನೆ. ಅವನಿಗೆ ದಿನಕ್ಕೆ ಇಷ್ಟಂತ ಸಂಬಳ ಸಿಗ್ತದೆ. ಅವನಿಗೆ ಅದು ಕಟ್ಟಿಟ್ಟ ಬುತ್ತಿ ದಿನಕ್ಕೆ ಸಂಬಳ ಅಂತೇಳಿ ನಾವು ಆವಾಜನ್ನು ಕಮ್ಮಿ ಮಾಡಿ ಇವಾಗ ನೀವು ಹೇಳಿದಾಗೆ ಬಲೆಯನ್ನು ತೆಗೊಳ್ಳುವಂಥದ್ದು ಒಂದು ಅಂಬದಿಂದ ತೆಗೊಳ್ಳುವಂಥ ವ್ಯವಸ್ಥೆ ಮಾಡ್ತೇವೆ. ಸರಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.